ಎಲ್ಲರಿಗೂ ನಮಸ್ಕಾರ. ನಮ್ಮ ಲ್ಯಾಕ್ಸ್ ಬೆಂಗಳೂರು ಪ್ರಸ್ತುತಪಡಿಸುವ ದ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲ ಸ್ವಾಗತ. ಇಂದು ನಾವು 26 ನವೆಂಬರ್ 2024 ಬೆಂಗಳೂರು ಎಡಿಷನ್ ನ್ಯೂಸ್ ಪೇಪರನ್ನು ನೋಡಲಿದ್ದೇವೆ. ಆರ್ಟಿಕಲ್ಗಳಿಗೆ ಹೋಗೋದಕ್ಕೆ ಮುಂಚೆ ಒಂದು ಸಣ್ಣ ಅನೌನ್ಸ್ಮೆಂಟ್ ಇದೆ. ಆ ಅನೌನ್ಸ್ಮೆಂಟ್ನ ನಂತರ ಈ ದಿನದ ಆರ್ಟಿಕಲ್ಗಳನ್ನು ನಾವು ನೋಡೋಣ. ಅನೌನ್ಸ್ಮೆಂಟ್ ಏನು ಅಂತ ಅಂದರೆ, ನಿಮಗೆಲ್ಲ ಗೊತ್ತಿರೋ ಹಾಗೆಯೇ ನಮ್ಮ ಲ್ಯಾಕ್ಸ್ ಬೆಂಗಳೂರು ವತಿಯಿಂದ ನಾವು KS ಪ್ರಿಲಿಮ್ಸ್ ರ್ಯಾಪಿಡ್ ರಿವಿಷನ್ ಪ್ರೋಗ್ರಾಮನ್ನು ಮಾಡ್ತಾ ಇದ್ದೀವಿ. ಈ ಒಂದು ಪ್ರೋಗ್ರಾಮ್ನಲ್ಲಿ ಕರೆಂಟ್ ಅಫೇರ್ಸ್ ಕ್ಲಾಸಸ್ ಏನಿತ್ತು, ಇದು ನಾವು ಡಿಸೆಂಬರ್ 11 ಮತ್ತು 12ಕ್ಕೆ ಇಟ್ಟಿದ್ವಿ ಈ ಕ್ಲಾಸಸ್ನ. ಬಟ್ ಹಲವಾರು ಮಂದಿ ಸ್ಟೂಡೆಂಟ್ಸ್ಗಳ ರಿಕ್ವೆಸ್ಟ್ ಮೇರೆಗೆ ನಾವೇನು ಮಾಡಿದ್ದೀವಿ ಅಂತಂದರೆ, ಇದನ್ನು PDO ಎಕ್ಸಾಮ್ಗೆ ಮುಂಚೆ ಅಂದರೆ 30 ನವಂಬರ್ ಮತ್ತು 1ನೇ ಡಿಸೆಂಬರ್ ಏನಿದೆ, 30 ನವಂಬರ್ ಮತ್ತು 1 ಡಿಸೆಂಬರ್ ನಾವು ಈ ಕರೆಂಟ್ ಅಫೇರ್ಸ್ ಕ್ಲಾಸಸನ್ನು ಪ್ಲ್ಯಾನ್ ಮಾಡಿದ್ದೀವಿ. ಈ ಕ್ಲಾಸಸ್ ತೊಗೊಳ್ಳೋದು ಹರೇಂದ್ರ ಸರ್ ತೊಗೋತಾ ಇದ್ದಾರೆ. ಆ್ಯಂಡ್ ನಾನು ನಿಮಗೆ ಕಂಪ್ಲೀಟ್ ಇಯರ್ದು ಕರೆಂಟ್ ಅಫೇರ್ಸ್ ಇದರಲ್ಲಿ ಕವರ್ ಆಗ್ತಾ ಇದೆ. ಈಗಾಗಲೇ ನಿಮ್ಗೆ ಗೊತ್ತಿರೋ ಹಾಗೆ ಇದು ಆಫ್ಲೈನ್ ಮತ್ತು ಆನ್ಲೈನ್ ಕೂಡ ಈ ಬ್ಯಾಚಸ್ ಇರುತ್ತೆ. ರಿಜಿಸ್ಟ್ರೇಷನ್ಸ್ ಮಾಡೋದಕ್ಕೆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ. ಇಲ್ಲ ಅಂತಂದರೆ ನಮ್ಮ ಆಫೀಸ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ಇಲ್ಲ ಈ ನಂಬರ್ಗಳಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ರಿಜಿಸ್ಟ್ರೇಷನ್ ಲಿಂಕನ್ನು ಕೇಳ್ಬೋದಾಗುತ್ತೆ. ಮತ್ತೊಂದು ಅನೌನ್ಸ್ಮೆಂಟ್ ಏನು ಅಂತ ಅಂದರೆ, PDO ಎಕ್ಸಾಮ್ಗೆ ಯೂಸ್ಫುಲ್ ಆಗೋ ಥರನೇ ನಾವು ಈ ಥರ ಬರೀ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಟೆಸ್ಟ್ ಸೀರೀಸನ್ನು ನಡೆಸ್ತಾ ಇದ್ದೀವಿ. 2nd, 3rd, 4th ಮತ್ತು 5th ಡಿಸೆಂಬರ್. ಸೊ 4 ಟೆಸ್ಟ್ಗಳಿರುತ್ತೆ. 199 ರೂಪಾಯಿಗೆ ಡೈಲಿ 10 to 12 ನಮ್ಮ ಏನು ಎಕ್ಸಾಮ್ ಟೈಮಿಂಗ್ಸ್ ಇರುತ್ತೆ ಅದೇ ಟೈಮಿಂಗ್ಸಲ್ಲೇ ನಾವು ಈ ಒಂದು ಟೆಸ್ಟನ್ನು ಕೂಡ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಇದು ಬರೀ ಕೇವಲ ಕರೆಂಟ್ ಅಫೇರ್ಸ್ ಟೆಸ್ಟ್ ಸೀರೀಸ್ ಆಗಿರುತ್ತೆ. ಒಂದಿನ ನ್ಯಾಷನಲ್ ಕರೆಂಟ್ ಅಫೇರ್ಸ್ ಇರುತ್ತೆ, ಒಂದಿನ ಇಂಟರ್ನ್ಯಾಷನಲ್ಲು, ಇನ್ನೊಂದಿನ ಕರ್ನಾಟಕ ರಿಲೇಟೆಡು, ಮತ್ತು ಇನ್ನು ಲಾಸ್ಟಲ್ಲಿ ಫುಲ್ ಲೆಂತ್ ಅಂದರೆ ಈ 3 ಸೇರಿ ಫುಲ್ ಲೆಂತ್ ಟೆಸ್ಟ್ ಇರುತ್ತೆ. ಸೊ ಇದಕ್ಕೂ ಕೂಡ ರಿಜಿಸ್ಟ್ರೇಷನ್ ಲಿಂಕ್ಸನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ. ಇಲ್ಲ ಅಂತಂದರೆ ನಿಮಗೂ ಫರ್ದರ್ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಈ ನಂಬರ್ಗಳಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ಇಲ್ಲ ನಮ್ಮ ಆಫೀಸನ್ನು ಡೈರೆಕ್ಟಾಗಿ ವಿಸಿಟ್ ಮಾಡ್ಬೋದಾಗುತ್ತೆ. ಈಗ ಈ ದಿನದ ಆರ್ಟಿಕಲ್ಗಳನ್ನು ನೋಡೋಣ. ಮೊದಲ ಆರ್ಟಿಕಲ್ ಬಂದು, ಸೆಕ್ಯುಲರ್ ಸೋಷಿಯಲಿಸ್ಟ್ ಟು ಸ್ಟೇ ಇನ್ ಕಾನ್ಸ್ಟಿಟ್ಯೂಷನ್ಸ್ ಪ್ರಿಯಾಂಬಲ್ ಸೇಸ್ ಸುಪ್ರೀಂ ಕೋರ್ಟ್. 2020ರಲ್ಲಿ ಸುಪ್ರೀಂ ಕೋರ್ಟಲ್ಲಿ ಒಂದು ಪೆಟಿಷನನ್ನು ಫೈಲ್ ಮಾಡಿದರು ಹಲವು ಮಂದಿ. ಏನು ಹೇಳಿತ್ತು ಈ ಪೆಟಿಷನಲ್ಲಿ ಅಂತ ಅಂದರೆ, ಈ ವರ್ಡ್ ಸೋಷಿಯಲಿಸ್ಟ್ ಮತ್ತು ಸೆಕ್ಯುಲಾರ್ ಏನಿದೆ ಇದೆರಡನ್ನ ನಾವು ನಮ್ಮ ಪ್ರಿಯಾಂಬಲಲ್ಲಿ ಇನ್ಸರ್ಟ್ ಮಾಡಿದ್ದು 42nd ಅಮೆಂಡ್ಮೆಂಟ್ ಆ್ಯಕ್ಟಿಂದ. ಸೊ ಈ ಒಂದು 2020 ಪೆಟಿಷನಲ್ಲಿ ಈ ವರ್ಡ್ಸ್ ಏನಿದೆ, ಸೋಷಿಯಲಿಸ್ಟ್ ಮತ್ತು ಸೆಕ್ಯುಲಾರ್ ಏನಿದೆ ಇದು ಮತ್ತು ಅದನ್ನು ಇನ್ಸರ್ಟ್ ಮಾಡಿರೋಂಥ 42nd ಅಮೆಂಡ್ಮೆಂಟ್ ಆ್ಯಕ್ಟ್ ಇದೆಷ್ಟು ಅಂದರೆ, ಈ ವರ್ಡ್ಸನ್ನು ಥ್ರೂ 42nd ಅಮೆಂಡ್ಮೆಂಟ್ ಆ್ಯಕ್ಟ್ ಇನ್ಸರ್ಟ್ ಮಾಡ್ಬೋದಾ ವಿತ್ ರೆಟ್ರಾಸ್ಪೆಕ್ಟಿವ್ ಎಫೆಕ್ಟ್, ಇವುಗಳನ್ನು ಕುರಿತಾಗಿ ಒಂದು ಪೆಟಿಷನನ್ನು ಫೈಲ್ ಮಾಡಿದರು ಸುಪ್ರೀಂ ಕೋರ್ಟಲ್ಲಿ. ಸೊ ಸುಪ್ರೀಂ ಕೋರ್ಟ್ ಅದಕ್ಕೆ ನಿನ್ನೆ ಒಂದು ಜಜ್ಮೆಂಟನ್ನು ಕೊಟ್ಟಿದೆ. ಏನು ಹೇಳಿದೆ ಸುಪ್ರೀಂ ಕೋರ್ಟ್ ಅಂತಂದರೆ, ಈಗ ಇಲ್ಲಿ ವರ್ಡ್ ಸೆಕ್ಯುಲಾರ್ ಅಂತಂದರೆ ಏನಿದೆ ಅಂತಂದರೆ, ಸೆಕ್ಯುಲಾರ್ ಅಂತಂದರೆ ನಮಗೆಲ್ಲ ಗೊತ್ತಿರೋ ಹಾಗೆ ಎಲ್ಲ ರಿಲಿಜಿಯನನ್ನು ಈಕ್ವಲ್ ಆಗಿ ಟ್ರೀಟ್ ಮಾಡ್ತಾ ಇದ್ದೀವಿ ಅಂತ. ಅಂದರೆ ಯಾವುದೇ ರೀತಿಯಾದ ಒಂದು ಭಾರತಕ್ಕೆ ನಿರ್ದಿಷ್ಟವಾದಂಥ ಧರ್ಮ ಅಥವಾ ಒಂದು ನಿರ್ದಿಷ್ಟವಾದ ರಿಲಿಜಿಯನ್ ಇಲ್ಲ, ಬದಲಿಗೆ ಎಲ್ಲ ರಿಲಿಜಿಯನನ್ನು ಭಾರತದಲ್ಲಿ ನಾವು ಗೌರವಿಸ್ತೀವಿ, ಅಂದರೆ ಸಮನಾಗಿ ನೋಡ್ತೀವಿ ಅನ್ನೋದು ಈ ಸೆಕ್ಯುಲಾರ್ ಅನ್ನೋದರ ಒಂದು ಮೀನಿಂಗ್ ಆಗುತ್ತೆ. ಮತ್ತು ಇನ್ನು ಸೋಷಿಯಲಿಸ್ಟ್ ಅಂತಂದರೆ ಏನು? ಸೋಷಿಯಲಿಸ್ಟ್ ಅಂದರೆ ಯೂಶ್ವಲ್ ಆಗಿ ಇದು ನಾವೇನು ಇದು ಮಾಡ್ತೀವಿ ಅಂತ ಅಂದರೆ, ಗವರ್ನಮೆಂಟ್ ಕಂಟ್ರೋಲ್ ಹೆಚ್ಚಿರುತ್ತೆ ಅನ್ನೋದು ನಮ್ಮ ಸೋಷಿಯಲಿಸ್ಟ್ ಅನ್ನೋದು ಈ ವರ್ಡ್ನ ಒಂದು ಅರ್ಥ ಅಂತ ನಾವು ತಿಳ್ಕೊತೀವಿ. ಬಟ್ ಇದನ್ನು ಏನು ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ ಮತ್ತೆ ರೀಐಟ್ರೇಟ್ ಮಾಡಿದ್ದಾರೆ, ಅಂದರೆ ಡಿಫ್ರೆಂಟ್ ಆದ ಒಂದು ಡೆಫಿನೇಷನನ್ನು ಕೊಟ್ಟಿದ್ದಾರೆ. ಸೋಷಿಯಲಿಸ್ಟ್ ಅಂತಂದರೆ ಏನು ಹೇಳಿದೆ ಸುಪ್ರೀಂ ಕೋರ್ಟ್ ಅಂದರೆ, ಇಟ್ ಈಸ್ ಅ ರಿಪಬ್ಲಿಕ್ ದಟ್ ಈಸ್ ಡೆಡಿಕೇಟೆಡ್ ಟು ಎಲಿಮಿನೇಟಿಂಗ್ ಆಲ್ ಫಾರ್ಮ್ಸ್ ಆಫ್ ಎಕ್ಸ್ಪ್ಲಾಯ್ಟೇಷನ್. ಅಂದರೆ ಸೋಷಿಯಲಿಸ್ಟ್ ನೇಷನ್ ಯಾವುದು ಅಂತ ಅಂದರೆ, ಯಾವ ಒಂದು ದೇಶದಲ್ಲಿ ಯಾವುದೇ ರೀತಿಯಾದ ಒಂದು ಸೋಷಿಯಲ್ ಇರ್ಬೋದು, ಎಕನಾಮಿಕ್ ಇರ್ಬೋದು, ಪೊಲಿಟಿಕಲ್ ಇರ್ಬೋದು, ಈ 3 ಎಕ್ಸ್ಪ್ಲಾಯ್ಟೇಷನ್ ಎಲ್ಲಿ ಇರೋದಿಲ್ಲ ಅಂಥ ಒಂದು ನೇಷನ್ನ ನಾವು ಸೋಷಿಯಲಿಸ್ಟ್ ನೇಷನ್ ಅಂತ ಕರಿತೀವಿ. ಸೊ ಭಾರತ ಸೆಕ್ಯುಲಾರ್ ಕೂಡ ಹೌದು, ಸೋಷಿಯಲಿಸ್ಟು ಕೂಡ ಹೌದು. ಯಾಕೆ ಅಂತಂದರೆ ಒಂದು ಕಡೆ ಈಕ್ವಲ್ ಟ್ರೀಟ್ಮೆಂಟ್ ಆಫ್ ರಿಲಿಜಿಯನ್ಸ್ ನಡೆದ್ರೆ, ಇನ್ನೊಂದು ಕಡೆ ಸೋಷಿಯೋ ಎಕನಾಮಿಕ್ ಪೊಲಿಟಿಕಲ್ ಎಕ್ಸ್ಪ್ಲಾಯ್ಟೇಷನ್ ಏನಿದೆ ಅದನ್ನು ಕೂಡ ಭಾರತದಲ್ಲಿ ನಾವು ಸಹಿಸೋದಿಲ್ಲ ಅನ್ನೋ ಒಂದು ಕಾರಣಕ್ಕೆ. ಇದು ಮೊದಲನೇದಾಗಿ ಹೇಳಿರುವಂತಹದ್ದು ಜಡ್ಜ್ಮೆಂಟಲ್ಲಿ. ಮತ್ತು ಎರಡನೇದು ಏನು ಹೇಳಿದೆ ಅಂತಂದರೆ, ಈ ಏನು ಪ್ರಿಯಾಂಬಲ್ಗೆ ಏನು ಮಾಡಿದಂಥ 42nd ಅಮೆಂಡ್ಮೆಂಟ್ ಇದೆ ಇದು ವ್ಯಾಲಿಡ್ ಆ್ಯಂಡ್ ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳಿದ್ದಾರೆ ಸುಪ್ರೀಂ ಕೋರ್ಟ್. ಮತ್ತು ಇದು ಏನು ರೆಟ್ರಾಸ್ಪೆಕ್ಟಿವ್ ಆಗಿ ಈ ಒಂದು ಅಮೆಂಡ್ಮೆಂಟನ್ನು ಅಪ್ಲೈ ಮಾಡಿದ್ರು ಅದು ಕೂಡ ವ್ಯಾಲಿಡ್ ಆಗಿದೆ. ಪ್ಲಸ್ ಈ ಏನು ಪ್ರಿಯಾಂಬಲ್ ಇಸ್ ಅ ಪಾರ್ಟ್ ಆಫ್ ಕಾನ್ಸ್ಟಿಟ್ಯೂಷನ್ ಆಗಿರೋದ್ರಿಂದ ಈ ಏನು ಅಮೆಂಡ್ಮೆಂಟ್ ಅಂಡರ್ ಆರ್ಟಿಕಲ್ 368 ಮಾಡಿದ್ದಾರೆ ದಟ್ ಈಸ್ ಆಲ್ಸೋ ವ್ಯಾಲಿಡ್ ಅಂತ ಅಂದ್ಬಿಟ್ಟು ಸುಪ್ರೀಂ ಕೋರ್ಟ್ ನಿನ್ನೆ ಹೇಳಿದೆ. ಇಷ್ಟು ಈ ಒಂದು ಆರ್ಟಿಕಲ್ನಲ್ಲಿ ಸಿಗುವಂಥ ಇನ್ಫಾರ್ಮೇಷನ್ ಆಗಿದೆ. ಈಗ ಮುಂದಿನ ಆರ್ಟಿಕಲ್ ನೋಡೋಣ. SCP commissioned to examine norms allowing students to pursue 2 academic courses simultaneously.
ನಮಗೆಲ್ಲ ಗೊತ್ತಿದೆ NEP ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಏನಿದೆ ಇದು 2020ರಲ್ಲಿ ಬಂತು. ಮತ್ತು ಇದಕ್ಕೆ ಕುರಿತಾಗಿಯೇ UGC 2022ರಲ್ಲಿ ಒಂದು ಸುತ್ತೋಲೆಯನ್ನು ಹೊರಡಿಸಿತ್ತು. ಅಂದರೆ ಒಂದು ಸರ್ಕ್ಯುಲರ್ ಇರ್ಬೋದು, ಇಲ್ಲ ಅಂತಂದರೆ ಏನಂತೀವಿ, ಒಂದು ನೋಟಿಸನ್ನು ಕೊಟ್ಟಿತ್ತು. ಏನು ಈ ನೋಟಿಸು ಅಂತಂದರೆ ಈಗಲಿಂದ ಅಂದರೆ 2022ಇಂದ ಯಾರಾದರೂ ಗ್ರ್ಯಾಜುಯೇಷನ್ ಮಾಡ್ತಾ ಇದ್ದಾರೆ ಅಂತ ಅಂದರೆ ಅವರು 2 ಕೋರ್ಸನ್ನು ಸೈಮಲ್ಟೇನಿಯಸ್ ಆಗಿ ಮಾಡ್ಬೋದು ಅನ್ನುವಂತಹ ಒಂದು ನೋಟಿಸನ್ನು UGC ಕೊಟ್ಟಿತ್ತು 2022ರಲ್ಲಿ. ಬಟ್ ಏನಾಗಿತ್ತು ಅಂತಂದರೆ ಕರ್ನಾಟಕ ಸರ್ಕಾರ ಈ NEP 2020 ಏನಿದೆ ಇದನ್ನು ನಾವು ಇಂಪ್ಲಿಮೆಂಟ್ ಮಾಡಲ್ಲ ಅಂತ ಹೇಳಿದ ಕಾರಣ ಏನಾಗಿದೆ, ಈ 2022ರದ ಏನು ಈ 2 ಕೋರ್ಸನ್ನು ಸೈಮಲ್ಟೇನಿಯಸ್ ಆಗಿ ಮಾಡ್ಬೋದು ಅನ್ನೋ ಒಂದು ಪ್ರಾವಿಷನ್ ಇತ್ತು, ಅದು ಕರ್ನಾಟಕಕ್ಕೆ ಅಪ್ಲೈ ಆಗ್ತಾ ಇರಲಿಲ್ಲ. ಆದರೆ ಸದ್ಯಕ್ಕೆ ಇವಾಗ ಏನು ಕರ್ನಾಟಕ ಸ್ಟೇಟ್ ಎಜುಕೇಷನ್ ಕಮಿಷನ್ ಅನ್ನು ಸೆಟಪ್ ಮಾಡಿದ್ದೀವಿ, ನಾವು ಸ್ಟೇಟ್ ಎಜುಕೇಷನ್ ಪಾಲಿಸಿ ಕಮಿಷನನ್ನು ಹೊಸದಾಗಿ ಸೆಟಪ್ ಮಾಡಿದ್ದೀವಿ ಅಂಡರ್ ಸುಖದೇವ್ ಥೋರಟ್ ಅವರ ಅಂಡರಲ್ಲಿ ನಾವು ಈ ಒಂದು ಸ್ಟೇಟ್ ಎಜುಕೇಷನ್ ಪಾಲಿಸಿ ಕಮಿಷನನ್ನು ನಾವು ಕಾನ್ಸ್ಟಿಟ್ಯೂಟ್ ಮಾಡಿದ್ದೀವಿ. ಸೊ ಈ ಒಂದು ಸುಖದೇವ್ ಥೋರಟ್ ಕಮಿಷನ್ ಏನಿದೆ ಇದು 2025 ಫೆಬ್ರವರಿಯಲ್ಲಿ ತನ್ನ ಒಂದು ರಿಪೋರ್ಟನ್ನು ಕೊಡಬೇಕು. ಸೊ ಈ ಏನು ನಾವು ಇಲ್ಲಿ ಮಾತಾಡಿದ್ವಿ 2 ಕೋರ್ಸನ್ನು ಸೈಮಲ್ಟೇನಿಯಸ್ ಆಗಿ ತಗೋಬೋದಾ ಇಲ್ವಾ ಅನ್ನೋದನ್ನ ಡಿಸೈಡ್ ಕೂಡ ಈ ಸುಖದೇವ್ ಥೋರಟ್ ಕಮಿಟಿ ಮಾಡುತ್ತೆ ಇವಾಗ. ಏಕೆ ಅಂತಂದರೆ ಇದು UGCಯ ಒಂದು ಗೈಡ್ಲೈನ್ಸ್ ಆಗಿರೋದ್ರಿಂದ UGC ಅಂತ ಬಂದ ತಕ್ಷಣ ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ ಅಲ್ವಾ ಅದು. ಸೊ ಯಾವುದೇ ರೀತಿಯಾದ ಒಂದು ಗ್ರ್ಯಾಜುಯೇಷನ್ ಪ್ರೋಗ್ರಾಮ್ ಇದೆ ಅಂತಂದರೆ ಇದು ಯಾವ ರೀತಿಯಾದ ಒಂದು ಗೈಡ್ಲೈನ್ಸ್ ಕೊಡುತ್ತೆ, ಆ ಗೈಡ್ಲೈನ್ಸನ್ನು ಗ್ರ್ಯಾಜುಯೇಷನ್ ಕಾಲೇಜಸ್ ಏನಿದೆ ಆ ಕಾಲೇಜಸ್ ಫಾಲೋ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಈ ಒಂದು ಟೂ ಕೋರ್ಸಸ್ ಸೈಮಲ್ಟೇನಿಯಸ್ಲಿ ಏನಿದೆ ಇದನ್ನು ಯಾವ ರೀತಿಯಾಗಿ ಸ್ಟೇಟಲ್ಲಿ ಇಂಪ್ಲಿಮೆಂಟ್ ಮಾಡ್ಬೋದು ಅನ್ನೋದನ್ನು ಈ ಸುಖದೇವ್ ಥೋರಟ್ ಕಮಿಟಿ ಇದನ್ನು ಕೂಡ ವಿಚಾರಿಸಬೇಕು ಇವಾಗ ಅಂತ ಅಂದ್ಬಿಟ್ಟು ಒಂದು ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಹಾಗಾಗಿ ನಾನು ಈ ಒಂದು ಆರ್ಟಿಕಲ್ನ ತೊಗೊಂಡಿದ್ದೀನಿ. ಇದು ನಮ್ಮ KPSC ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಸ್ಟೇಟ್ ಎಜುಕೇಷನ್ ಪಾಲಿಸಿ ಆ್ಯಂಡ್ ಕಮಿಷನ್ ಅಂಡರ್ ಹೂ ಅಂದರೆ ಚೇರ್ಮನ್ ಯಾರು ಅಂತ ಕೇಳಿದ್ರೆ ಸುಖದೇವ್ ಥೋರಟ್ ಅಂತ ನಮಗೆ ಗೊತ್ತಿರಬೇಕಾಗುತ್ತೆ. ಇಷ್ಟು ಈ ಆರ್ಟಿಕಲ್ನಲ್ಲಿ ಸಿಗೋ ಇನ್ಫಾರ್ಮೇಷನ್ ಆಗಿದೆ. ಈಗ ಮುಂದಿನ ಆರ್ಟಿಕಲ್ ನೋಡೋಣ. ರಿಟರ್ನ್ ಟು ಆ್ಯಕ್ಷನ್, ದ ವರ್ಲ್ಡ್ ಮಸ್ಟ್ ಮೂವ್ ಬಿಯಾಂಡ್ ಎಂಪ್ಟಿ ರೆಟಾರಿಕ್ ಆನ್ ಕ್ಲೈಮೇಟ್ ಚೇಂಜ್. ನಾವು ನಿನ್ನೆ ಕೂಡ ನೋಡಿದ್ವಿ COP29 ಏನಿತ್ತು ಬಾಕುವಲ್ಲಿ ನಡೀತಾ ಇತ್ತು, ಇದು ಮೊನ್ನೆ ಇದು ಕಂಪ್ಲೀಟ್ ಆಯಿತು. ಸೊ ಇದರಲ್ಲಿ ಮೇನ್ ಏನೇನಿತ್ತು ಅಂತಂದರೆ ಒಂದು NCQG ಬಗ್ಗೆ ಮಾತಾಡಬೇಕಿತ್ತು, ಮತ್ತೊಂದು ಕ್ಲೈಮೇಟ್ ಫೈನಾನ್ಸ್ ಬಗ್ಗೆ ಮಾತಾಡಬೇಕಿತ್ತು, ಮತ್ತೊಂದು ಕಾರ್ಬನ್ ಮಾರ್ಕೆಟ್ ಬಗ್ಗೆ ಮಾತನಾಡಬೇಕಿತ್ತು. ಸೊ ಈ ಕಾರ್ಬನ್ ಮಾರ್ಕೆಟ್ದು ಆಲ್ರೆಡಿ ಕ್ಲಿಯರ್ ಆಗಿತ್ತು. ಅಂದರೆ ಇನಿಷಿಯಲ್ ಡೇಸಲ್ಲಿ ಈ ಕಾರ್ಬನ್ ಮಾರ್ಕೆಟ್ ಬಗ್ಗೆ ಏನು ಡಿಸಿಷನ್ ತೊಗೋಬೇಕಿತ್ತು ಆ ಡಿಸಿಷನ್ನ ತೊಗೊಂಡಿದ್ರು. ಇದರ ಕುರಿತಾಗಿ ನಾವು ಒಂದು ವಿಡಿಯೋದಲ್ಲಿ ಒಂದು ಆರ್ಟಿಕಲ್ನ ಕೂಡ ನೋಡಿದ್ದೀವಿ ಈ ಹಿಂದೆ. ಸೊ ನೆಕ್ಸ್ಟ್ ಏನು ಬಂದು ಈ NCQG ಏನಿದೆ ಅಂದರೆ ಈ ನ್ಯೂ ಕಲೆಕ್ಟಿವ್ ಆ್ಯಂಡ್ ಕ್ವಾಂಟಿಫೈಡ್ ಗೋಲ್ಸ್ ಏನಿದೆ ಇದರ ಬಗ್ಗೆ ಯಾವುದೇ ರೀತಿಯಾದ ಒಂದು ಡಿಸಿಷನನ್ನು ಈ COP29 ತಗೊಳ್ಳೋದಕ್ಕೆ ಆಗಲಿಲ್ಲ. ಇನ್ನು ಈ ಕ್ಲೈಮೇಟ್ ಫೈನಾನ್ಸ್ ಬಗ್ಗೆ ನಾವು ಮಾತಾಡೋಕ್ಕೆ ಬಂದರೆ ಆ್ಯಕ್ಚುಲ್ ಆಗಿ ಟಾರ್ಗೆಟ್ ಇದ್ದಿದ್ದು 1.3 ಬಿಲಿಯನ್ ಪರ್ ಇಯರ್ ಬೈ 2035 ಅನ್ನೋ ಒಂದು ಟಾರ್ಗೆಟನ್ನು ಇಟ್ಕೊಂಡಿದ್ದು. ಬಟ್ ಈಗ ಸೆಟಲ್ ಆಗಿರೋದು ಎಷ್ಟಕ್ಕೆ ಅಂತಂದರೆ 300 ಬಿಲಿಯನ್ ಪರ್ ಇಯರ್. ಇದು 300 ಬಿಲಿಯನ್ ಪರ್ ಇಯರ್ ಬೈ 2035 ಅಂತ ಸೆಟಲ್ ಆಗಿದ್ದಾರೆ. ಈ ಒಂದು ಏನು ಟಾರ್ಗೆಟ್ ಇದೆ ಇಟ್ಸ್ ಜಸ್ಟ್ 20% ಆಫ್ ಆ್ಯಕ್ಚುಯಲ್ ಬೇಕಾಗಿರೋ ಸಮ್. ಸೊ ಇದನ್ನು ಹಲವಾರು ಡೆವಲಪಿಂಗ್ ಕಂಟ್ರೀಸ್ ಏನಿದ್ದಾರೆ ಇನ್ಕ್ಲೂಡಿಂಗ್ ಇಂಡಿಯಾ ಈ ಒಂದು ಡಿಸಿಷನ್ ಏನು ತೊಗೊಂಡಿದ್ದಾರೆ ಇದನ್ನು ಅಪೋಸ್ ಮಾಡಿದ್ದಾರೆ. ಅಂದರೆ ಇಟ್ ಈಸ್ ನಾಟ್ ಕರೆಕ್ಟ್ ಅಂತ. ಬಿಕಾಸ್ ಈ ಏನು ಹಿಸ್ಟಾರಿಕಲಿ ನಾವು ನೋಡಿದ್ರೆ ಕ್ಲೈಮೇಟ್ ಚೇಂಜ್ಗೆ ಮುಖ್ಯ ಕಾರಣ ಇರೋದು ಡೆವಲಪ್ಡ್ ಕಂಟ್ರೀಸ್. ಯಾಕೆ ಅಂತಂದರೆ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಇರ್ಬೋದು, ಬೇರೆ ರೀತಿಯಾದ ಒಂದು ಡೆವಲಪ್ಮೆಂಟ್ಸ್ ಇರ್ಬೋದು, ಅದಾಗಿರೋದು ವೆಸ್ಟರ್ನ್ ನೇಷನ್ಸ್ ಎಸ್ಪೆಷಲಿ ಡೆವಲಪ್ಡ್ ಕಂಟ್ರೀಸಲ್ಲಿ. ಸೊ ಈ ಡೆವಲಪ್ಡ್ ಕಂಟ್ರೀಸ್ ಕ್ಲೈಮೇಟ್ ಚೇಂಜ್ಗೆ ಕಾಂಟ್ರಿಬ್ಯೂಟ್ ಮಾಡಿರೋದು. ಬಟ್ ಅದರ ಒಂದು ಪರಿಣಾಮನ ಅನುಭವಿಸ್ತಾ ಇರೋದು ಡೆವಲಪಿಂಗ್ ಕಂಟ್ರೀಸ್. ಸೊ ಆ ಒಂದು ನಿಟ್ಟಿನಲ್ಲಿ ಕ್ಲೈಮೇಟ್ ಫೈನಾನ್ಸನ್ನು ನಾವು ಲಾಂಚ್ ಮಾಡಿದ್ದು. ಅಂದರೆ ಡೆವಲಪ್ಡ್ ಕಂಟ್ರೀಸು ತಮ್ಮ ಒಂದು ಮಿಸ್ಟೇಕ್ಸನ್ನು ಕರೆಕ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಡೆವಲಪ್ಡ್ ಕಂಟ್ರೀಸ್ಗೆ ಸಹಾಯ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕ್ಲೈಮೇಟ್ ಫೈನಾನ್ಸನ್ನು ನಾವು ಎಸ್ಟಾಬ್ಲಿಷ್ ಮಾಡಿದ್ದು. ಬಟ್ ಈ ರೀತಿಯಾಗಿ ಮಾಡಿದಾಗ ಏನಾಗುತ್ತೆ ಅಂತಂದರೆ ಇಲ್ಲಿ ಡೆವಲಪಿಂಗ್ ಕಂಟ್ರೀಸ್ ಏನಿದೆ ಅವರಿಗೆ ಅಷ್ಟಾಗಿ ಏನನ್ನು ಅಂದರೆ ಕ್ಲೈಮೇಟ್ ಚೇಂಜ್ನ ಒಂದು ಮಿಟಿಗೇಷನ್ ಇರ್ಬೋದು, ಅಡ್ಯಾಪ್ಟೇಷನ್ ಇರ್ಬೋದು ಮಾಡ್ಕೊಳ್ಳೋದಕ್ಕೆ ಇಷ್ಟು ಕಡಿಮೆ ವೆಚ್ಚದಲ್ಲಿ ಅದು ಅಸಾಧ್ಯ ಆಗುತ್ತೆ ಅನ್ನೋದು ಒಂದು ನಾವು ನೆನ್ಪಿಟ್ಕೋಬೇಕಾಗತ್ತೆ.
ಸೊ ಈ ಆರ್ಟಿಕಲ್ನಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಓಕೆ ಫೈನ್, ಇವಾಗ ಈ ಸಮ್ಗೆ ಒಪ್ಕೊಂಡಿದ್ದಾರೆ ಅಂತ ಅಂದಾಗ ಇದ್ರ ಜೊತೆ ಅದರ್ ಕನ್ಸೆಷನ್ಸನ್ನು ಕೊಡಬೇಕಿತ್ತು. ಫಾರ್ ಎಕ್ಸಾಂಪಲ್ ಟೆಕ್ನಾಲಜಿ ಟ್ರಾನ್ಸ್ಫರ್ ಇರ್ಬೋದು, ಇಲ್ಲ ಅಂತಂದರೆ ಯಾವ್ದಾದ್ರು ಪಬ್ಲಿಕ್ ಫಿನಾನ್ಸಿಂಗನ್ನು ಮಾಡೋದಿರ್ಬೋದು. ಈ ರೀತಿಯಾಗಿ ಬೇರೆ ಒಂದು ಕನ್ಸೆಷನ್ಸನ್ನು ಈ ಅಮೌಂಟ್ ಜೊತೆಗೆ ಈ ರೀತಿಯಾದ ಕನ್ಸೆಷನ್ಸನ್ನು ಕೊಟ್ಟಿದ್ದರೆ ಒಂದು ರೀತಿಯಲ್ಲಿ ಡೆವಲಪಿಂಗ್ ಕಂಟ್ರೀಸ್ಗೆ ಹೆಲ್ಪ್ ಆಗ್ತಾ ಇತ್ತು. ಬಿಕಾಸ್ ಕೇವಲ ಈ ಅಮೌಂಟನ್ನು ಕೊಟ್ಟರೆ ಯಾವುದೇ ರೀತಿಯಾದ ಒಂದು ಹೆಲ್ಪ್ ಆಗೋದಿಲ್ಲ. ಬಟ್ ಅಲಾಂಗ್ ವಿತ್ ದಟ್ ಈ ಟೆಕ್ನಾಲಜಿ ಕೊಡೋದಿರ್ಬೋದು, ಇಲ್ಲ ಬೇರೆ ರೀತಿಯಾದ ಒಂದು ಎಕ್ಸ್ಪರ್ಟೀಸ್ ಗೈಡೆನ್ಸನ್ನು ಕೊಡೋದಿರ್ಬೋದು ಮಾಡಿದಿದ್ರೆ ಡೆವಲಪ್ಡ್ ಕಂಟ್ರೀಸ್, ಆ ರೀತಿಯಾದ ಒಂದು ಕನ್ಸೆಷನ್ಸನ್ನು ಮಾಡಿದಿದ್ರೆ ಒಂದು ರೀತಿಯಾಗಿ ಹೆಲ್ಪ್ ಆಗ್ತಾಯಿತ್ತು. ಬಟ್ ಆ ರೀತಿಯಾದ ಯಾವುದೇ ಒಂದು ಕನ್ಸೆಷನ್ಸನ್ನು ಮಾಡ್ಕೊಂಡಿಲ್ಲ. ಸೊ ಇದರಿಂದ ಏನಾಗ್ತಾ ಇದೆ ಅಂತಂದರೆ, ಇದು ಮತ್ತೆ ಕಾರ್ಬನ್ ಎಮಿಷನ್ಸ್ ಇರ್ಬೋದು, ಕ್ಲೈಮೇಟ್ ಚೇಂಜ್ ಇರ್ಬೋದು ಮತ್ತಷ್ಟು ಹೆಚ್ಚಾಗುತ್ತೆ. ಯಾಕೆ ಅಂತಂದರೆ ಈಗ ಡೆವಲಪಿಂಗ್ ಕಂಟ್ರೀಸ್ ಡೆವಲಪ್ ಆಗೋ ಒಂದು ನಿಟ್ಟಿನಲ್ಲಿ ಮತ್ತಷ್ಟು ಫಾಸಿಲ್ ಫ್ಯೂಯಲ್ಸನ್ನು ಹೆಚ್ಚಿನದಾಗಿ ಯೂಸ್ ಮಾಡ್ತೀವಿ ನಾವು. ಬಿಕಾಸ್ ಯಾಕೆ ಅಂತಂದರೆ ರಿನ್ಯೂಯಬಲ್ ಎನರ್ಜೀಸ್ ಬಂದು ಒಂದು ಕಾಸ್ಟ್ಲಿ, ವಿಚ್ ಇಸ್ ನಾಟ್ ಅಫೋರ್ಡಬಲ್, ಮತ್ತು ಅದರ ರಿಸೋರ್ಸಸ್ ಕೂಡ ಅಷ್ಟಾಗಿ ಡೆವಲಪಿಂಗ್ ಕಂಟ್ರೀಸಲ್ಲಿ ಇರಲ್ಲ. ಬಿಕಾಸ್ ಆ ರಿಸೋರ್ಸಸ್ನ ಯೂಸ್ ಮಾಡಬೇಕಾದ್ರೆ ಟೆಕ್ನಾಲಜಿ ಬೇಕು, ವಿಚ್ ಇಸ್ ನಾಟ್ ಅವೈಲಬಲ್ ಇನ್ ಡೆವಲಪಿಂಗ್ ಕಂಟ್ರೀಸ್. ಸೊ ಈ ಎಲ್ಲ ಕಾರಣದಿಂದ ಮತ್ತೆ ಫಾಸಿಲ್ ಫ್ಯೂಯಲ್ಸ್ ಹೋಗ್ತಾರೆ, ಇದರಿಂದ ಮತ್ತೆ ಕ್ಲೈಮೇಟ್ ಚೇಂಜ್ ಹೆಚ್ಚಾಗುತ್ತೆ. ಸೊ ಇದನ್ನೆಲ್ಲ ಅವಾಯ್ಡ್ ಮಾಡಬೇಕಂದ್ರೆ ಈ ಕನ್ಸೆಷನ್ಸನ್ನು ಬರಬೇಕಿತ್ತು, ಕನ್ಸೆಷನ್ಸ್ ಏನಾದರೂ ಸ್ವಲ್ಪ ಕೊಡಬೇಕಿತ್ತು ಅನ್ನೋದು ಈ ಒಂದು ಆರ್ಟಿಕಲ್ನ ಸಾರಾಂಶ ಆಗಿದೆ. ಮತ್ತು ಈಗ ನೆಕ್ಸ್ಟ್ ಇಯರ್ ನಾವು ಈ ಹಿಂದೆ ನೋಡಿರೋ ಹಾಗೇನೆ ಬ್ರೆಜಿಲಲ್ಲಿ ನೆಕ್ಸ್ಟ್ COP ನಡೀತಾ ಇದೆ. ಅಂದರೆ COP 30 ಏನಿದೆ ಇದು ಬ್ರೆಜಿಲಲ್ಲಿ ನಡೀತಾ ಇದೆ. ಆ್ಯಂಡ್ COP 1992 ಅಲ್ಲಿ ಫಸ್ಟ್ COP ಏನು ನಡೀತು ಅದು ಕೂಡ ಬ್ರೆಜಿಲಲ್ಲೇ ನಡೆದಿದ್ದು. ಸೊ ಈ ಒಂದು ನಿಟ್ಟಿನಲ್ಲಿ ನಾವು ಏನು ಗ್ಲೋಬಲ್ ಚಾಲೆಂಜಸ್ ವಿತ್ ರೆಸ್ಪೆಕ್ಟ್ ಟು ಕ್ಲೈಮೇಟ್ ಚೇಂಜ್ ಇದೆ, ಇದನ್ನು ಬ್ರೆಜಿಲಲ್ಲಿ ಆದಷ್ಟು ಟ್ಯಾಕಲ್ ಮಾಡೋದಕ್ಕೆ ಟ್ರೈ ಮಾಡಬೇಕು ಅನ್ನೋದು ಈ ಒಂದು ಆರ್ಟಿಕಲ್ನಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಈಗ ಜಸ್ಟ್ ಆನ್ ಪೇಪರಲ್ಲಿ ನಾವು ಮಾತಾಡೋದಕ್ಕಿಂತ ವಿತ್ ಆರ್ ಆ್ಯಕ್ಷನ್ಸ್ ನಾವು ಪ್ರೂವ್ ಮಾಡಬೇಕಾಗತ್ತೆ ಅನ್ನೋದು ಒಟ್ಟಿನಲ್ಲಿ ಇಲ್ಲಿ ಹೇಳೋದಕ್ಕೆ ಅವರು ಇಷ್ಟಪಡ್ತಾ ಇರೋದು. ಈಗ ಮುಂದಿನ ಆರ್ಟಿಕಲ್ ನೋಡೋಣ. ಫೆಮಿನಿಸ್ಟ್ ಐಡಿಯಾಲಜಿ ಇನ್ ಇಂಡಿಯಾಸ್ ಕಾನ್ಸ್ಟಿಟ್ಯೂಷನಲ್ ಡಿಸ್ಕೋರ್ಸ್. ನಮಗೆಲ್ಲ ಗೊತ್ತಿರೋ ಹಾಗೇನೆ ಕಾನ್ಸ್ಟಿಟ್ಯೂಷನಲ್ ನಮ್ಮ ಕಾನ್ಸ್ಟಿಟ್ಯೂಷನಲ್ ಫಾದರ್ಸ್ ಇದ್ದಾರೆ, ಅಂದರೆ ಫೌಂಡಿಂಗ್ ಫಾದರ್ಸ್ ಏನಿದ್ದಾರೆ, ಫೌಂಡಿಂಗ್ ಫಾದರ್ಸ್ ಅಂದ ತಕ್ಷಣ ಇಲ್ಲಿ ಕೇವಲ ಏನು ಮೇಲ್ ಮೆಂಬರ್ಸ್ ಮಾತ್ರ ಅಂತಲೇ ಅಲ್ಲ, ಇಲ್ಲಿ ಈವನ್ ಫೀಮೇಲ್ ಮೆಂಬರ್ಸ್ ಕೂಡ ಇದ್ದಾರೆ. ನಾವು ಅದನ್ನು ಗಮನಿಸಬೇಕು. ಫಾರ್ ಎಕ್ಸಾಂಪಲ್ ಈಗ ಹನ್ಸಾ ಮೆಹ್ತಾ ಅವರಿರ್ಬೋದು, ಇಲ್ಲ ರಾಜ್ಕುಮಾರಿ ಅಮೃತ್ ಕೌರ್ ಇರ್ಬೋದು, ಕಮಲಾದೇವಿ ಚಟ್ಟೋಪಾಧ್ಯಾಯ, ಸರೋಜಿನಿ ನಾಯ್ಡು, ಇವರೆಲ್ಲರೂ ಕೂಡ ನಮ್ಮ ಕಾನ್ಸ್ಟಿಟ್ಯೂಷನನ್ನು ಏನು ಫ್ರೇಮ್ ಮಾಡಿದ್ರು ಅದರಲ್ಲಿ ಪಾಲ್ಗೊಂಡಿದ್ರು. ಬಟ್ ನಾವೇನು ಮಾಡ್ತೀವಿ ಅಂತಂದರೆ ಫೌಂಡಿಂಗ್ ಫಾದರ್ಸ್ ಅಂತ ಅಂದ ತಕ್ಷಣ ಮೇಯ್ನಾಗಿ ನಾವು ಮೇಲ್ ಮೆಂಬರ್ಸ್ಗೆ ಏನಂತೀವಿ ಅಟೆನ್ಷನ್ನ ಕೊಡ್ತೀವಿ. ಬಟ್ ಈ ಒಂದು ಆರ್ಟಿಕಲ್ನಲ್ಲಿ ಅವರು ಈ ಏನು ಫೀಮೇಲ್ ಮೆಂಬರ್ಸ್ ಯಾರು ಕಾನ್ಸ್ಟಿಟ್ಯೂಷನಲ್ ಡೆವಲಪ್ಮೆಂಟ್ಗೆ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅವರ ಕುರಿತಾಗಿ ಇಲ್ಲಿ ಕೆಲವು ಒಂದು ಪಾಯಿಂಟ್ಸನ್ನು ಅವರು ಹೇಳ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ರಾಜ್ಕುಮಾರಿ ಅಮೃತ್ ಕೌರ್ ಬಗ್ಗೆ ಹೇಳ್ತಾರೆ. ರಾಜ್ಕುಮಾರಿ ಅಮೃತ್ ಕೌರ್ ಏನಿದ್ದಾರೆ ಇವರು 1932 ಅಲ್ಲೇನೆ, ಅಂದರೆ ಮಚ್ ಬಿಫೋರ್ ಇಂಡಿಪೆಂಡೆನ್ಸ್, ಇವರು ವಿಮೆನ್ ಏನಿದ್ದಾರೆ ಭಾರತದಲ್ಲಿ ಅವರು ಎಲ್ಲ ರೀತಿಯಾಗೂ ಅಂದರೆ ಲೋಕಲ್ ಇರ್ಬೋದು, ಪೊಲಿಟಿಕಲಿ ಇರ್ಬೋದು, ಯಾವುದೇ ರೀತಿಯಾಗಿ ಗಂಡಸರಿಗಿಂತ ಕಡಿಮೆ ಇಲ್ಲ, ಎಲ್ಲ ರೀತಿಯಲ್ಲೂ ಅವ್ರಿಗೆ ಈಕ್ವಲ್ ಇದ್ದಾರೆ ಅನ್ನೋ ಒಂದು ಏನು ಥಾಟನ್ನು ಅವರು 1932 ಅಲ್ಲೇ ಪ್ರೊಪಗೇಟ್ ಮಾಡಿದರು. ಮತ್ತು ಇದಾದಮೇಲೆ UCC ಏನಿದೆ, ಅಂದರೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಏನಿದೆ, ಇದನ್ನು ಫಂಡಮೆಂಟಲ್ ರೈಟ್ ಆಗಿ ಮಾಡಬೇಕು ಅಂತ ಅಮೃತ್ ಕೌರ್ ಅವರು ಮತ್ತು ಹನ್ಸಾ ಮೆಹ್ತಾ ಇವರಿಬ್ಬರೂ ಕೂಡ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ಇದರ ಕುರಿತಾಗಿ ಮಾತನಾಡಿದ್ರು. ಯಾವಾಗ ಯೂನಿಫಾರ್ಮ್ ಸಿವಿಲ್ ಕೋಡನ್ನು ಫಂಡಮೆಂಟಲ್ ರೈಟ್ಸಲ್ಲಿ ಇನ್ಕ್ಲೂಡ್ ಮಾಡಲಿಲ್ಲ, ಆಗ ಅವರು ಅದನ್ನ DPSPಗೆ ಇನ್ಕ್ಲೂಡ್ ಮಾಡಿದ ತಕ್ಷಣ ಏನು ಮಾಡ್ತಾರೆ ಅಂತಂದರೆ, ಇವರಿಬ್ಬರೇನೆ ನಾವು DPSP ಆರ್ಟಿಕಲ್ 37 ನೋಡ್ತೀವಿ. ಇಟ್ ಸೇಸ್ DPSP ಈಸ್ ಫಂಡಮೆಂಟಲ್ ಫಾರ್ ಗವರ್ನೆನ್ಸ್ ಆಫ್ ಇಂಡಿಯಾ, ಗವರ್ನೆನ್ಸ್ ಆಫ್ ದ ಸ್ಟೇಟ್ ಅಂತ ಹೇಳ್ತಾರೆ. ಸೊ ಈ ಫಂಡಮೆಂಟಲ್ ಈ ಒಂದು ಪಾರ್ಟ್ ಏನಿದೆ ಫಂಡಮೆಂಟಲ್ ಇನ್ ಗವರ್ನೆನ್ಸ್ ಆಫ್ ದ ಸ್ಟೇಟ್ ಅನ್ನೋದನ್ನ ಈ ರಾಜ್ಕುಮಾರಿ ಅಮೃತ್ ಕೌರ್ ಮತ್ತು ಹನ್ಸಾ ಮೆಹ್ತಾ ಅವರೇನೆ ಇದನ್ನ ಏನು ಇನ್ಸಿಸ್ಟ್ ಮಾಡಿ ಆ ಒಂದು ವರ್ಡನ್ನು ಅಲ್ಲಿ ಇನ್ಕ್ಲೂಡ್ ಮಾಡಿದ್ದು ಅಂತ ಕೂಡ ಈ ಒಂದು ಆರ್ಟಿಕಲ್ನಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಮತ್ತೆ ಈ ಹನ್ಸಾ ಮೆಹ್ತಾ ಮತ್ತು ಅಮೃತ್ ಕೌರ್ ಅವರು ಒಂದು UCC ಬಗ್ಗೆ ಮಾತನಾಡಿದ್ರೆ, ಮತ್ತೊಂದು ಅವರು ರೈಟ್ ಟು ರಿಲಿಜಿಯಸ್ ಫ್ರೀಡಮ್ ಏನಿದೆ ಇದರ ಕುರಿತಾಗಿ ಕೂಡ ಮಾತಾಡ್ತಾರೆ. ಮೊದಲು ಏನಿತ್ತು ಅಂತ ಅಂದರೆ ಅಲ್ಲಿ ಈಗ ಏನಿದೆ ಫ್ರೀಡಮ್ ಆಫ್ ರಿಲಿಜಿಯಸ್ ವರ್ಷಿಪ್ ಅಂತ ನಮ್ಮ ಕಾನ್ಸ್ಟಿಟ್ಯೂಷನ್ ಇರೋದು, ಫ್ರೀಡಮ್ ಆಫ್ ರಿಲಿಜಿಯಸ್ ವರ್ಷಿಪ್ ಅನ್ನೋದು ಈಗ ನಮ್ಮ ಕಾನ್ಸ್ಟಿಟ್ಯೂಷನ್ ಇರೋದು. ಬಟ್ ಇದಕ್ಕೆ ಮುಂಚೆ ಏನಿತ್ತು ಅಂದರೆ ಫ್ರೀ ಪ್ರಾಕ್ಟೀಸ್ ಆಫ್ ರಿಲಿಜಿಯನ್ ಅಂತ ಇತ್ತು. ಸೊ ಫ್ರೀ ಪ್ರಾಕ್ಟೀಸ್ ಆಫ್ ರಿಲಿಜಿಯನ್ಗೂ ಫ್ರೀಡಮ್ ಆಫ್ ರಿಲಿಜಿಯಸ್ ವರ್ಷಿಪ್ಗೂ ತುಂಬ ಅಂತರ ಇದೆ. ಸೊ ಈ ಒಂದು ಅಂತರನ ಅವರು ಅಂದರೆ ಫ್ರೀಡಮ್ ಆಫ್ ರಿಲಿಜಿಯಸ್ ವರ್ಷಿಪ್ ಇರಬೇಕು, ಬರೀ ಫ್ರೀ ಪ್ರಾಕ್ಟೀಸ್ ಆಫ್ ರಿಲಿಜಿಯನ್ ಅಲ್ಲ,
ಅವರಿಗೆ ಫ್ರೀಡಮ್ ಆಫ್ ರಿಲಿಜಿಯಸ್ ವರ್ಷಿಪ್ ಇರಬೇಕು ಅನ್ನೋದನ್ನ ಐಟ್ರೇಟ್ ಮಾಡಿದ್ದು ಕೂಡ ಅಮೃತ್ ಕೌರ್ ಮತ್ತು ಹನ್ಸಾ ಮೆಹ್ತಾ ಅವರು. ಮತ್ತು ಈಗ ನೆಕ್ಸ್ಟ್ ಬಂದು ಬೇಗಮ್ ಐಜಾಜ್ ರಜೂಲ್ ಅಂತ ಒಬ್ಬರಿದ್ದಾರೆ. ಅವರು ಕೂಡ ಏನು ಹೇಳಿದರು ಅಂತಂದರೆ ಸೆಕ್ಯುಲರಿಸಮ್ ಬಗ್ಗೆ ಅವರು ಮಾತನಾಡಿದರು. ಸೊ ಇವರೆಲ್ಲರ ಜೊತೆಗೆ ನೆಕ್ಸ್ಟು ಕಮಲಾದೇವಿ ಚಟ್ಟೋಪಾಧ್ಯಾಯ ಏನಿದ್ದಾರೆ, ಇವರು ಕೂಡ ಏನು ನಮ್ಮ ಕಾನ್ಸ್ಟಿಟ್ಯೂಷನ್ ಏನಿದೆ ವಿಮೆನ್ಗೆ ಈಕ್ವಾಲಿಟಿ ಮತ್ತು ಜಸ್ಟಿಸನ್ನು ಒದಗಿಸ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ಮಾತನಾಡಿದರು. ಸೊ ಆಗಿನ ಕಾಲಕ್ಕೇನೆ ಇಷ್ಟು ಜನ ಮಹಿಳೆಯರು ಒಂದು ಸ್ಟ್ರಾಂಗ್ ಪೊಸಿಷನನ್ನು ತಗೊಂಡು ವಿಮೆನ್ಗೆ ಬೇಕಾಗಿರುವಂತಹ ಈಕ್ವಾಲಿಟಿ ಇರ್ಬೋದು, ಜಸ್ಟಿಸ್ ಇರ್ಬೋದು, ಪ್ರೊಟೆಕ್ಷನ್ ಇರ್ಬೋದು, ರಿಲಿಜಿಯಸ್ ರೈಟ್ ಇರ್ಬೋದು, ಇದನ್ನೆಲ್ಲ ಕಾನ್ಸ್ಟಿಟ್ಯೂಷನಲ್ಲಿ ಇನ್ಸರ್ಟ್ ಮಾಡಿಸಿದ್ದಾರೆ. ಬಟ್ ಈಗ ನಾವು ನೋಡಿದ್ರು ಆದರೆ ಈಗಿನ ಕಾಲದಲ್ಲಿ ಅಂದರೆ ಎಲ್ಲ ನಾವು ಮಾಡರ್ನ್ ಥಿಂಕಿಂಗ್ ಇದೆ, ಫಾರ್ವರ್ಡ್ ಇದೆ ಅಂತ ಅಂದರೂ ಕೂಡ ನಾವು ಆ ಒಂದು ಏನು ಅವರು ಮಾಡಿದ್ದಂತಹ ಎಫರ್ಟ್ಸನ್ನು ನಾವು ಅಷ್ಟಾಗಿ ಬಳಸ್ಕೋತಾ ಇಲ್ಲ ಇಲ್ಲಿ. ಅಂದರೆ ಈಗ ನಾವು ನೋಡ್ಬೋದು ಫೆಮಿನಿಸ್ಟ್ ಸ್ಟೇಟ್ಸ್ ವುಮೆನ್ ಇರ್ಬೋದು, ಜುರಿಸ್ಟ್ಸ್ ಇರ್ಬೋದು, ಇವರೆಲ್ಲರೂ ಕಡಿಮೆ ಇದ್ದಾರೆ. ಬಟ್ ಆಗಿನ ಕಾಲಕ್ಕೆ ಇವರೆಲ್ಲರೂ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ಭಾಗವಹಿಸಿದ್ರು ಅಂತಂದರೆ ಅವರ ಒಂದು ಐಡಿಯಾಲಜಿ ಇರ್ಬೋದು ಅಥವಾ ಅವರ ಒಂದು ರೈಟ್ಸ್ಗೆ ಅವರು ಹೋರಾಡೋದಿರ್ಬೋದು, ಆ ಒಂದು ಅವರ ಒಂದು ಸ್ಟ್ರಾಂಗ್ ಮೆಂಟ್ಯಾಲಿಟಿ ಇರ್ಬೋದು, ಅವುಗಳೆಲ್ಲ ಕಾಣಿಸುತ್ತೆ. ಬಟ್ ಈಗ ನಾವು ನೋಡಿದ್ರೆ ಅಷ್ಟಾಗಿ ನಾವು ನೋಡೋದಿಲ್ಲ. ಈಗ ನಾವು ಪೊಲಿಟಿಷಿಯನ್ಸ್ಗೆ ಹೋದರೂ ಕೂಡ ವಿಮೆನ್ ಪೊಲಿಟಿಷಿಯನ್ಸ್ ಅಷ್ಟಾಗಿ ಸಿಗೋದಿಲ್ಲ, ಜೂರಿಸ್ಟ್ಸ್ಗೆ ಹೋದರೂ ಕೂಡ ಅಷ್ಟಾಗಿ ವಿಮೆನ್ ಜೂರಿಸ್ಟ್ ಸಿಗೋದಿಲ್ಲ. ಸೊ ಇದನ್ನೆಲ್ಲ ನಾವು ನೋಡಬೇಕು. ಅಂದರೆ ಅವರು ಅಷ್ಟು ಕಷ್ಟಪಟ್ಟು ಕಾನ್ಸ್ಟಿಟ್ಯೂಷನಲ್ಲಿ ವಿಮೆನ್ಗೋಸ್ಕರ ಅಷ್ಟೆಲ್ಲ ಮಾಡಿದ್ರು ಕೂಡ ನಾವು ಈಗ ಅದನ್ನು ಸರಿಯಾಗಿ ಉಪಯೋಗಿಸ್ಕೋತಾ ಇಲ್ಲ. ಸೊ ಅದನ್ನು ಸರಿಯಾಗಿ ಉಪಯೋಗಿಸ್ಕೋಬೇಕು. ಇವಾಗ UCC ಏನಿದೆ ಇದು ಬಂದರೂ ಕೂಡ ಇಟ್ ಫೇವರ್ಸ್ ಇಂಡಿಯನ್ ವುಮೆನ್ ಒಂದು ಕಡೆಯಲ್ಲಿ, ಒಂದು ರೀತಿಯಲ್ಲಿ ನೋಡಿದ್ರೆ ಇಟ್ ಫೇವರ್ಸ್ ಇಂಡಿಯನ್ ವುಮೆನ್. ಸೊ ಈಗ ಸದ್ಯಕ್ಕೆ ಬೇಕಾಗಿರುವಂಥದ್ದು ಏನು ಅಂತಂದರೆ ಅವರು ಏನು ಶ್ರಮ ಪಟ್ಟಿದ್ರು ಆ ಶ್ರಮನ ನಾವು ಸರಿಯಾಗಿ ಬಳಸ್ಕೋಬೇಕು. ಅದನ್ನು ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಇರುವಂತಹ ಹಲವಾರು ರೈಟ್ಸ್ಗಳನ್ನು ನಾವು ಸರಿಯಾಗಿ ಬಳಸ್ಕೊಂಡ್ರೆ ವಿಮೆನ್ನ ಒಂದು ಏಳಿಗೆ ಏನಿದೆ, ಡೆವಲಪ್ಮೆಂಟ್ ಏನಿದೆ, ಅವರ ಒಂದು ಪೊಲಿಟಿಕಲ್ ರೆಪ್ರೆಸೆಂಟೇಷನ್ ಇರ್ಬೋದು, ಸೋಷಿಯಲ್ ರೆಪ್ರೆಸೆಂಟೇಷನ್ ಇರ್ಬೋದು, ಇಕನಾಮಿಕ್ ರೆಪ್ರೆಸೆಂಟೇಷನ್ ಇರ್ಬೋದು, ಬಹಳಷ್ಟು ನಾವು ಇಂಪ್ರೂವ್ ಆಗೋದನ್ನ ನೋಡ್ಬೋದು ಅಂತ ಈ ಒಂದು ಆರ್ಟಿಕಲ್ನಲ್ಲಿ ಹೇಳ್ತಾ ಇದ್ದಾರೆ. ಈಗ ಮುಂದಿನ ಆರ್ಟಿಕಲ್ ನೋಡೋಣ. ಮೇಸ್ ಇನ್ ಲಡಾಖ್ ಓಪನ್ಸ್ ಇಟ್ಸ್ ಒನ್ ಆಫ್ ಅ ಕೈಂಡ್ ಐ ಟು ಕಾಸ್ಮಿಕ್ ಗಾಮಾ ರೇಸ್. ಇತ್ತೀಚೆಗಷ್ಟೇನೆ ಲಡಾಖಲ್ಲಿ ಅಂದರೆ ಅಕ್ಟೋಬರ್ನಲ್ಲಿ ಲಡಾಖಲ್ಲಿ ನಾವು ಮೇಸ್ ಅಬ್ಸರ್ವೇಟರಿ ಅನ್ನೋ ಒಂದು ಅಬ್ಸರ್ವೇಟರಿಯನ್ನು ಓಪನ್ ಮಾಡ್ತೀವಿ. ಸೊ ಈ ಅಬ್ಸರ್ವೇಟರಿ ಏನು ಮಾಡುತ್ತೆ, ಫಸ್ಟ್ ಮೇಸ್ ಅಂದರೆ ಏನು ಅಂತ ನೋಡೋಣ. ಮೇಸ್ ಅಂದರೆ ಮೇಜರ್ ಅಟ್ಮಾಸ್ಫರಿಕ್ ಶರನ್ಲೋವ್ ಎಕ್ಸ್ಪೆರಿಮೆಂಟ್ ಅಂತ. ಸೊ ಈ ಮೇಸ್ ಎಕ್ಸ್ಪೆರಿಮೆಂಟ್ ಏನಿದೆ, ಗಾಮಾ ರೇಸ್ ಅಂದರೆ ಈಗ ಯೂನಿವರ್ಸಿಂದ ಬರುವಂತಹ ಗಾಮಾ ರೇಸ್ ಅವುಗಳನ್ನು ಡಿಟೆಕ್ಟ್ ಮಾಡೋದಕ್ಕೆ ಈ ಮೇಸ್ ಅಬ್ಸರ್ವೇಟರಿಯನ್ನು ಸೆಟಪ್ ಮಾಡಿದ್ದೀವಿ. ಹಾಗಾದರೆ ಗಾಮಾ ರೇಸ್ ಎಲ್ಲಿಂದ ಬರುತ್ತೆ? ಒಂದು ಫಾಸ್ಟ್ ರೇಡಿಯೇಟಿಂಗ್ ಪಲ್ಸರ್ಸಿಂದ ಇರ್ಬೋದು, ಇಲ್ಲಾಂದರೆ ಬ್ಲ್ಯಾಕ್ ಹೋಲ್ಸಿಂದ ಇರ್ಬೋದು, ಇಲ್ಲ ಯಾವುದಾದ್ರು 2 ಸ್ಟಾರ್ಸ್ ಮರ್ಜ್ ಆಗ್ತದೆ ಅಂದರೆ ಇರ್ಬೋದು, ಇಲ್ಲ ಅಂತಂದರೆ ಬೇರೆ ಗ್ಯಾಲಕ್ಸಿಯಿಂದ ಇರ್ಬೋದು. ಈ ರೀತಿಯಾಗಿ ಹಲವಾರು ಸೋರ್ಸಸ್ಗಳಿಂದ ಈ ಗಾಮಾ ರೇಸ್ ಬರುತ್ತೆ. ಈ ಗಾಮಾ ರೇಸ್ನ ಮೇಸ್ ಇದರಿಂದ ಡಿಟೆಕ್ಟ್ ಮಾಡ್ಬೋದು. ಬಟ್ ಒಂದು ಪ್ರಾಬ್ಲಮ್ ಏನಂದರೆ ಗಾಮಾ ರೇಸ್ ಡೈರೆಕ್ಟಾಗಿ ಏನಾದರೂ ಅರ್ತ್ಸ್ ಅಟ್ಮಾಸ್ಫಿಯರನ್ನು ಎಂಟರ್ ಆದರೆ ಇದು ನಮ್ಮ ಹ್ಯೂಮನ್ ಹೆಲ್ತ್ ಏನಿದೆ ಇದರ ಮೇಲೆ ಬಹಳಷ್ಟು ಅಪಾಯಕಾರಿಯಾದ ಒಂದು ಪರಿಣಾಮವನ್ನು ಬೀರುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ನಮ್ಮ ಅಟ್ಮಾಸ್ಫಿಯರಲ್ಲಿರುವ ಲೇಯರ್ಸ್ ಏನಿದೆ ಈ ಗಾಮಾ ರೇಸನ್ನು ತಡೆಯುತ್ತೆ. ಸೊ ಈ ಗಾಮಾ ರೇಸ್ ಇದು ಅಟ್ಮಾಸ್ಫಿಯರ್ ಅಂತ ಅಂದರೆ ಗಾಮಾ ರೇಸ್ ಈ ಅಟ್ಮಾಸ್ಫಿಯರನ್ನು ಎಂಟರ್ ಆದಾಗ ಇದು ಎಲೆಕ್ಟ್ರಾನ್ ಪಾಸಿಟ್ರಾನ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಈ ಎಲೆಕ್ಟ್ರಾನ್ ಪಾಸಿಟ್ರಾನ್ ಏನಿದೆ, ಈ ಎಲೆಕ್ಟ್ರಾನ್ ಪಾಸಿಟ್ರಾನಿನ್ ಆಗಿ ಫಾರ್ಮ್ ಆಗಿ ಅವುಗಳ ಮಧ್ಯೆ ಏನು ರಿಯಾಕ್ಷನ್ ಆಗುತ್ತೆ, ಈ ರಿಯಾಕ್ಷನನ್ನು ಮೇಸ್ ಅಬ್ಸರ್ವೇಟರಿಯಲ್ಲಿರುವಂಥ ಟೆಲಿಸ್ಕೋಪ್ಗಳೇನಿದೆ ಅಲ್ಲಿರೋ ಮೇಸ್ ಟೆಲಿಸ್ಕೋಪ್ ಏನಿದೆ, ಈ ಟೆಲಿಸ್ಕೋಪ್ ಈ ಎಲೆಕ್ಟ್ರಾನ್ ಪಾಸಿಟ್ರಾನ್ ಪೇಜ್ ಏನಿರುತ್ತೆ ಅದರಿಂದ ಎಮಿಟ್ ಆಗುತ್ತೆ. ಅಂದರೆ ಅದರ ರಿಯಾಕ್ಷನಿಂದ ಏನಾಗುತ್ತೆ ಅಂತಂದರೆ ಒಂದು ಬ್ಲೂ ಲೈಟ್ ಎಮಿಟ್ ಆಗುತ್ತೆ. ಸೊ ಈ ಬ್ಲೂ ಲೈಟನ್ನು ಈ ಟೆಲಿಸ್ಕೋಪ್ ಡಿಟೆಕ್ಟ್ ಮಾಡಿ ಅದರಿಂದ ಗಾಮಾ ರೇಸನ್ನು ಮೆಷರ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದಿಷ್ಟು ಗಾಮಾ ರೇಸ್ ಬಗ್ಗೆ ಮೇಸ್ ಅಂದರೆ ಇದು ಫಸ್ಟ್ ಗೋಲು ಇದು. ಮತ್ತು ಸೆಕೆಂಡ್ ಗೋಲ್ ಏನು ಅಂತಂದರೆ ಡಾರ್ಕ್ ಮ್ಯಾಟರ್ ಏನಿದೆ ಯೂನಿವರ್ಸಲ್ಲಿ ಅದನ್ನು ಡಿಟೆಕ್ಟ್ ಮಾಡೋದು ಕೂಡ ಈ ಒಂದು ಮೇಸ್ನ ಒಂದು ಮುಖ್ಯ ಗೋಲ್ ಆಗಿದೆ ಅಂತ ಹೇಳ್ಬೋದು. ಮತ್ತೊಂದು ಏನು ಅಂತಂದರೆ ಈ ವೀಕ್ಲಿ ಇಂಟರಾಕ್ಟಿಂಗ್ ಮ್ಯಾಸಿವ್ ಪಾರ್ಟಿಕಲ್ಸ್ ಅಂತ ಕೆಲವು ಪಾರ್ಟಿಕಲ್ಸು ಯೂನಿವರ್ಸಲ್ಲಿ ಇದ್ದಾವೆ. ಸೊ ಈ ಪಾರ್ಟಿಕಲ್ಸ್ನ ಡಿಟೆಕ್ಟ್ ಮಾಡೋದು ಕೂಡ ಈ ಮೇಸ್ ಅಬ್ಸರ್ವೇಟರಿಯ ಒಂದು ಮುಖ್ಯ ಉದ್ದೇಶ ಆಗಿದೆ. ಸೊ ಈ 3 ಉದ್ದೇಶದಿಂದ ಈ ಮೇಸ್ ಅಬ್ಸರ್ವೇಟರಿಯನ್ನು ನಾವು ಲೇ ಲಡಾಖಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಈ ಮೇಸ್ ಅಬ್ಸರ್ವೇಟರಿಯನ್ನು ಯಾರು ಮಾಡಿರೋದು? ಇಟ್ ಈಸ್ ಬೈ
ಬಾಬಾ ಇನ್ಸ್ಟಿಟ್ಯೂಟ್ ಆಫ್ ಅಟಾಮಿಕ್ ರಿಸರ್ಚ್ ಸೆಂಟರ್ ಇರ್ಬೋದು, ಅದರ ಜೊತೆಗೆ ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್ ರಿಸರ್ಚ್ ಏನಿದೆ ಇದು, ಮತ್ತು ಇದರ ಜೊತೆಗೆ ಎಲೆಕ್ಟ್ರಾನಿಕ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಮತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್ ಏನಿದೆ ಇದು. ಸೊ ಈ 4 ಇನ್ಸ್ಟಿಟ್ಯೂಟ್ ಸೇರಿ ಈ ಮೇಸ್ ಅಬ್ಸರ್ವೇಟರಿ ಏನಿದೆ ಇದನ್ನು ಸೆಟಪ್ ಮಾಡಿದೆ. ಇದು ಭಾರತಕ್ಕೆ ಮತ್ತೊಂದು ಇಂಪಾರ್ಟೆನ್ಸ್ ಏನಕ್ಕೆ ಅಂತಂದರೆ, ಇಟ್ ಈಸ್ ದ ಲಾರ್ಜೆಸ್ಟ್ ಸಚ್ ಟೆಲಿಸ್ಕೋಪ್ ಇನ್ ಏಷ್ಯಾಲ್ಲೇ ಇದು ಫಸ್ಟ್ ಲಾರ್ಜೆಸ್ಟು. ಮತ್ತು ಸೆಕೆಂಡ್ ಪಾಯಿಂಟ್ ಏನು ಅಂತಂದರೆ, ಇಟ್ ಈಸ್ ಸೆಕೆಂಡ್ ಲಾರ್ಜೆಸ್ಟ್ ಇನ್ ದ ವರ್ಲ್ಡ್. ಸೊ ಫಸ್ಟ್ ಲಾರ್ಜೆಸ್ಟ್ ಇನ್ ಏಷ್ಯಾ. ಸೊ ಅದರಿಂದ ಇದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಇಷ್ಟು ನಮಗೆ ಈ ಆರ್ಟಿಕಲ್ನಲ್ಲಿ ಸಿಗೋ ಇನ್ಫಾರ್ಮೇಷನ್. ನಾವಿಲ್ಲಿ ಏನು ನೋಡಬೇಕಾಗುತ್ತೆ ಅಂದರೆ, ಮೇಸ್ ಬಗ್ಗೆ ನಮಗೆ ಗೊತ್ತಿರಬೇಕು. ಅದರ ಒಂದು ಇಂಪಾರ್ಟೆಂಟ್ ಗೋಲ್ಸ್ ಏನು, ಗಾಮಾ ರೇಸನ್ನು ಡಿಟೆಕ್ಟ್ ಮಾಡೋದು, ಡಾರ್ಕ್ ಮ್ಯಾಟರ್ ಬಗ್ಗೆ ತಿಳ್ಕೊಳ್ಳೋದು, ಮತ್ತು ಈ ಏನು ವೀಕ್ಲಿ ಇಂಟರಾಕ್ಟಿಂಗ್ ಮ್ಯಾಸಿವ್ ಪಾರ್ಟಿಕಲ್ಸ್ ಇರುತ್ತೆ ಇವುಗಳ ಬಗ್ಗೆ ರಿಸರ್ಚ್ ಮಾಡೋದು. ಮತ್ತು ಈ ಮೇಸ್ ಟೆಲಿಸ್ಕೋಪು ಏನನ್ನು ಮೆಜರ್ ಮಾಡುತ್ತೆ, ಬ್ಲೂ ಲೈಟ್ ಬರುತ್ತೆ. ಆ ಬ್ಲೂ ಲೈಟನ್ನು ನಾವು ಶರನ್ಕೋವ್ ರೇಡಿಯೇಷನ್ ಅಂತ ಕರಿತೀವಿ. ಆ ಒಂದು ರೇಡಿಯೇಷನನ್ನು ಈ ಅಬ್ಸರ್ವೇಟರಿಲಿಯೋ ಟೆಲಿಸ್ಕೋಪ್ ಮೆಷರ್ ಮಾಡುತ್ತೆ. ಸೊ ಇಷ್ಟು ನಮಗೆ ಗೊತ್ತಿರಬೇಕು. ಮತ್ತು ಏಷ್ಯಾದಲ್ಲಿ ಲಾರ್ಜೆಸ್ಟು ಮತ್ತು ವರ್ಲ್ಡಲ್ಲಿ ಸೆಕೆಂಡ್ ಲಾರ್ಜೆಸ್ಟ್. ಇಷ್ಟು ನಮಗೆ ಈ ಆರ್ಟಿಕಲ್ನಲ್ಲಿ ಬೇಕಾಗಿರೋ ಇನ್ಫಾರ್ಮೇಷನ್ ಆಗಿದೆ. ಇಷ್ಟು ಈ ದಿನದ ಆರ್ಟಿಕಲ್ಗಳಾಗಿವೆ. ಧನ್ಯವಾದಗಳು.